values determine your life. And values, one of the important value of life is leadership. ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನ ಬರೀ ಮಾರ್ಕ್ಸ್ ಕಾರ್ಡ್ ವ್ಯವಸ್ಥೆಗೋಸ್ಕರ ಶಾಲೆಗೆ ಕಳಿಸ್ತೆ. True leadership lives in the small, everyday choices we make. For an environment of mutual support and encouragement, ensuring that no student is left behind. ಮಕ್ಕಳೇ ಜವಾಬ್ದಾರಿ ವಹಿಸಿ 4 ಮನೆಗಳನ್ನು ಹೌಸ್ ಆರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಯಾರು ನಾಯಕರಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವತಂತ್ರ ಈ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಶಾಲಾ ಕಾಲೇಜುಗಳು ಅಂದ್ರೆ 4 ಗೋಡೆಗಳ ನಡುವೆ ಪುಸ್ತಕಗಳಲ್ಲಿರುವಂತಹ ಪಠ್ಯಗಳನ್ನ ಅವರಿಗೆ ಬೋಧಿಸುವುದಷ್ಟೇ ಅಲ್ಲ, ಆ ಮಕ್ಕಳಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವದ ಗುಣಗಳನ್ನ ಬೆಳೆಸಬೇಕು, ಜವಾಬ್ದಾರಿಗಳನ್ನ ನೀಡಬೇಕು. ಅಂತಹದ್ದೇ ಕಾರ್ಯಕ್ರಮಗಳು ಇನ್ವೆಸ್ಟರ್ ಕಾರ್ಯಕ್ರಮ ಅಥವಾ ನಾಯಕತ್ವ ಗುಣ ಬೆಳೆಸುವಂತಹ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ. ಆ ರೀತಿಯಾದಂತಹ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ತಿರುಪಾಳ್ಯದಲ್ಲಿರುವಂತಹ ಪ್ರತಿಷ್ಠಿತ ವೈಟ್ ಅಕಾಡೆಮಿಯಲ್ಲಿ ಇನ್ವೆಸ್ಟರ್ ಸೆರೆಮನಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ನಾಯಕತ್ವದ ಗುಣ ಬೆಳೆಸುವಂತಹ ಕಾರ್ಯಕ್ರಮ ಇದಾಗಿತ್ತು. ಈ ಶಾಲೆಯಲ್ಲಿರುವಂತಹ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ನಡುವೆಯೇ ಚುನಾವಣೆಯನ್ನ ನಡೆಸಿ ಅದು ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಸ್ಕೌಟ್ ಅಂಡ್ ಗೈಡ್ಸ್ ಹಾಗೆಯೇ ಇತರೆ ಚಟುವಟಿಕೆಗಳು, ಈ ಒಂದು ಚಟುವಟಿಕೆಗಳಿಗೆ ಅಲ್ಲಿನ ವಿದ್ಯಾರ್ಥಿಗಳೇ ನಾಯಕತ್ವವನ್ನು ಅಂದ್ರೆ ಮುಂದಾಳತ್ವವನ್ನು ತೆಗೆದುಕೊಳ್ಬೇಕು. ಆ ಮೂಲಕ ವಿದ್ಯಾರ್ಥಿ ದೆಸೆಯಿಂದಲೇ ಅವರಿಗೆ ಆ ಒಂದು ಜವಾಬ್ದಾರಿ ಬಂದಾಗ ಭವಿಷ್ಯದಲ್ಲಿ ಅದು ಹೆಚ್ಚು ಅನುಕೂಲ ಆಗುತ್ತೆ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಮನಸ್ಸನ್ನು ಅರಿಯುವಂತ ನಾಯಕತ್ವ ಗುಣ ವಿದ್ಯಾರ್ಥಿಗಳಿಗೆ ಬರಬೇಕು. ಆ ಒಂದು ಏರಿಳಿತಗಳ ನಾಡಿ ಮಿಡಿತವನ್ನು ಅವರು ಅರಿಯಬೇಕು ಎನ್ನುವಂತ ಸದುದ್ದೇಶದಿಂದ ಈ ಒಂದು ಇನ್ವೆಸ್ಟರ್ ಕಾರ್ಯಕ್ರಮಗಳು ಕೆಲವು ಶಾಲೆಗಳಲ್ಲಿ ನಡೆಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ತಿರುಪಾಳ್ಯದಲ್ಲಿರುವಂತಹ ವೈಟ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಆನೇಕಲ್ ದೊಡ್ಡಯ್ಯರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದೊಡ್ಡಯ್ಯ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಜರುದ್ದೀನ್, ಶಿಕ್ಷಣ ತಜ್ಞರಾಗಿರುವಂತಹ ಗುರುರಾಜ್ ಕರ್ಜಿಗೆ ಅವರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. Our dedicated school ಹೌದು, ವಿದ್ಯಾರ್ಥಿ ದೆಸೆಯಲ್ಲಿಯೇ ಈ ಮಕ್ಕಳಿಗೆ ಈ ಒಂದು ನಾಯಕತ್ವದ ಗುಣ ಬೆಳಿಬೇಕು ಎನ್ನುವುದರ ಮಹದಾಸೆಯಿಂದಲೇ ಈ ಒಂದು ಇನ್ವೆಸ್ಟರ್ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ಆಯೋಜನೆಗೊಂಡುತ್ತೆ. ವಿದ್ಯಾರ್ಥಿಗಳಿಂದಲೇ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಜವಾಬ್ದಾರಿಯನ್ನ ನೀಡಲಾಯಿತು. ಅದೆಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. Accepting this role is not merely an honor, but a dedicated promise to serve each and every member of our beloved school. First and foremost, discipline and unity form the foundation of a progressive institution and a strong school. We can build a school where every student can succeed,
by respecting each other, following rules, and showing kindness and responsibilities in our actions. Together, we can build a positive environment where every single student possesses the opportunity to thrive. Secondly, I firmly believe in fostering academic excellence, creative innovation, and the continuous development of our academy. Together, we must cultivate for an environment of mutual support and encouragement, ensuring that no student is left behind. By lifting each other up and recognizing our collective achievements, our school will not only progress but shine brightly as a beacon of absolute excellence. And to the members of our student council, I encourage you to dedicate your utmost efforts. Every success we celebrate here, big or small, is a reflection of the dedication of our incredible teachers and the unwavering support of our parents and school management. To my fellow schoolmates, leadership isn't about a title, a badge, or standing at a podium. True leadership lives in the small, everyday choices we make, lifting each other up, standing up for what is right, showing kindness to someone sitting alone, and striving to be a little better today than we were yesterday. As your head girl, my goal is not to lead from the front, but to walk beside each and every one of you, ensuring that your voices are heard and your potential is recognized. As we look forward the academic year ahead, let us embrace every opportunity with curiosity. Let us not be afraid of making mistakes, for every setback is a simple. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ತಮ್ಮೆಲ್ಲರ ಸಹಕಾರದೊಂದಿಗೆ ಇದು ಚೆನ್ನಾಗಿ ಆಗಬೇಕು. ಈಗ ನಾಯಕರೇನಿದ್ದಾರೆ 8 ಜನ ಇವತ್ತಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಚಿಲ್ಡ್ರನ್, ದ ಸ್ಕೂಲ್ ಬಿಲಾಂಗ್ಸ್ ಟು ಯು. You are the leaders. You are the head boy and the head girl of the school. You should take control over the entire school. Manage it well. Supposing there's a piece of paper falling on the ground, you don't have to call somebody. Do you do that in your house? You pick it up. So I would like to see the campus absolutely spick and span. And secondly, everything should go on as per schedule. Punctuality is most important. Maintain all these qualities, now you become outstanding leaders. I have seen some of the topmost leaders in the world. I built about more than 100 schools all over the world. I'm happy I'm associated with White Academy now. Values determine your life. And values, one of the important value of life is leadership. Leadership is not talking about, it's all about doing things. You do well, your followers will follow you. Talk softly to people, don't show arrogance anywhere. Arrogance will never give success to you. Be humble, be respectful to everyone. Respect everyone and people will respect you. Lesson that you learn today and continue to keep with your life throughout your life would be this message of be kind to people, responsible to people, affectionate to people, build bonds between people. May God bless you. ಎಲ್ಲ ಯಶಸ್ಸು ತಮಗೆ ಬರಲಿ. ನಾನು ಪಾಲಕರಲ್ಲಿ ಒಂದೇ ವಿನಂತಿ, ಈ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಏನು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮನೇಲಿ ಕೂಡ ಆ ಗುಣಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಸುಮಾರು ಇಲ್ಲಿ ಒಂದು ದೊಡ್ಡ ಹೆಸರು ಹೇಳ್ತಾ ಇದ್ರು, ಒಂದು 600ರಿಂದ 400 ಜನ ಮಕ್ಕಳಿದ್ದಾರೆ. 5 ವರ್ಷ ಆಯಿತು ನಮ್ಮ ಶಾಲೆ ಪ್ರಾರಂಭವಾಗಿದೆ ಅಂತ. ಸೊ ಪ್ರತಿಯೊಬ್ಬರು ಮಕ್ಕಳ ಜವಾಬ್ದಾರಿ ಇದು. ಇವತ್ತು ಕೆಲವೊಂದು 10-15 ಜನ ಆಯ್ಕೆ ಆಗಿದ್ದಾರೆ. ಮುಂದಿನ ಸಲ ಮತ್ತೊಬ್ಬ ಬೇರೆ ಮಕ್ಕಳಿಗೆ ಅವಕಾಶ ಸಿಗಬೇಕು. ಮತ್ತು ಎಲ್ಲ ಮಕ್ಕಳಲ್ಲೂ ತಮ್ಮದೇ ಆದಂತಹ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಮುಂದೆ ಬರಲು ಅವಕಾಶ ಮಾಡಿಕೊಳ್ಳೋಕ್ಕೆ ವೇದಿಕೆ ಕಲಿಸ್ಬೇಕಾಗಿ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಶಿಕ್ಷಕರಲ್ಲಿ ಕೋರ್ಕೋತೇನೆ. ತಮಗೆಲ್ಲ ತಿಳಿದಿದೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ತಂತ್ರಜ್ಞಾನ, ನಾವು ಎಷ್ಟೇ ಶಿಕ್ಷಣದಲ್ಲಿ ತೊಡದ್ರು, ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ದಿಸ್ ಇಸ್ ಎ ಲರ್ನಿಂಗ್ ಪ್ರೊಸೆಸ್. ಇನ್ನು ಕಲಿಯುವಂಥದ್ದು ತುಂಬ ಸುಮಾರು ಇದ್ದೇ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನ ಬರೀ ಮಾರ್ಕ್ಸ್ ಕಾರ್ಡ್ ವ್ಯವಸ್ಥೆಗೋಸ್ಕರ ಶಾಲೆಗೆ ಕಳಿಸ್ತೆ. ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಈಗ 30 ಮಕ್ಕಳು ಇರ್ತಾರೆ. ಆಬ್ವಿಯಸ್ಲಿ 30 ಜನನು ಸೇಮ್ ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಮಾರ್ಕ್ಸ್ನಲ್ಲಿ ಅವ್ರನ್ನ ಅಳತೆ ಮಾಡ್ದೇನೆ ಅವರಲ್ಲಿರುವಂತಹ ಪ್ರತಿಭೆ, ಕೆಲವರು ಸ್ಪೋರ್ಟ್ಸಲ್ಲಿ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಸೊ ಅಂತಹ ಪ್ರತಿಭೆಗಳನ್ನ ಗುರುತಿಸೋಸ್ಕರನೇ ಈ ಶಾಲೆಯಲ್ಲಿ ಈ ಒಂದು ವಿವಿಧ ಗುಂಪುಗಳಾಗಿ ಇರ್ಬೋದು ಅಥವಾ ನಾಯಕರಾಗಿ ಆಯ್ಕೆ ಮಾಡುವಂಥ ವ್ಯವಸ್ಥೆಯಿಂದ ಅವೆಲ್ಲ ಸಾಧ್ಯವಾಗ್ತದೆ.
ಇನ್ನು ಪೊಲೀಸ್ ಇಲಾಖೆ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ತಾವೆಲ್ಲ ಗೊತ್ತಿರ್ಬೋದು ಅಂತ 15-20 ವರ್ಷದಿಂದ ಒಬ್ಬ ಯೂನಿಫಾರ್ಮ್ ಹಾಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಅವನ್ನ ಭಯ ಪಡ್ಸೋಕ್ಕಷ್ಟೇ ನಮ್ಮ ಜನನೂ ಗುರುತಿಸ್ತಾ ಇದ್ರು. ಆ ವ್ಯವಸ್ಥೆ ಕೂಡ ಹಂಗೆ ಇತ್ತು. ಯಾರು ತಪ್ಪು ಮಾಡ್ತಾರೆ ಅಥವಾ ಒಬ್ಬ ಎದುರಿಸ್ಬೇಕು ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ಕರೆಸ್ತೀವಿ, ಯೂನಿಫಾರ್ಮ್ ಹಾಕೊಂಡು ಬರ್ತಾನೆ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಅದಿಲ್ಲ. ಕಾರಣ ಇಷ್ಟೇ, ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಮತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸಲ್ಲಾಗಿರ್ಬೋದು ನಾವು ರೂಪಿಸ್ಕೊಂಡಿದ್ವಿ. ಜನಗಳ ಸಹಕಾರ ಇಲ್ಲದೇ ನಾವು ಯಶಸ್ವಿಯಾಗಿ ಸಾಧ್ಯ ಇಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ತಿಂಗಳು ಈ ಡ್ರಗ್ಸ್ ಮಾದಕ ವ್ಯಸನ ನಂತರ ಅದನ್ನು ಸಂಪೂರ್ಣ ನಿಷೇಧ ಮಾಡಬೇಕು, ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನಿ ವಿರೋಧಿ ದಿನಾಚರಣೆಯ ದಿನದಂದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಏನು ಆಶಯ ಇದೆ ಆ ಆಶಯಕ್ಕೆ ತಕ್ಕಾಗಿ ನಮ್ಮ ಶಾಲೆಯೂ ಸಹ ಎಲ್ಲ ಮಕ್ಕಳ ಕಡೆಯಿಂದ ಚುನಾವಣೆಯನ್ನು ನಡೆಸಿ ಆ ಚುನಾವಣೆಯ ಮುಖಾಂತರ ಇವತ್ತು ನಾಯಕರನ್ನು ಆಯ್ಕೆ ಮಾಡಿ ಅವರಿಗೆ ವಿವಿಧ ಸ್ತರದ ಜವಾಬ್ದಾರಿಗಳನ್ನು ನೀಡಿ ಈ ಶಾಲೆಯ ಮುಂದೆ 1 ವರ್ಷ ಯಾವ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗಬೇಕು, ಇಲ್ಲಿ ಯಾವ ರೀತಿಯಾದಂತಹ ಶಿಸ್ತಿರಬೇಕು, ಯಾವ ರೀತಿಯಾದಂತಹ ನಡವಳಿಕೆ ಇರಬೇಕು, ಯಾವ ರೀತಿಯಾದಂತಹ ಆಟೋಪಗಳಿರಬೇಕು, ಯಾವ ರೀತಿಯಾದಂತಹ ಹೋರಾಟಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಮಾರ್ಗಸೂಚಿ ಹಾಕುವ ಒಂದು ಕಾರ್ಯಕ್ರಮವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಬಹುಶಃ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಕಳೆದ 4-5 ವರ್ಷಗಳಿಂದ ಪ್ರತಿ ಸಾರಿನೂ ಲೀಡರ್ಶಿಪ್ ಬಗ್ಗೆ ನಾನು ಈ ವೇದಿಕೆಗಳಲ್ಲಿ ಮಾತಾಡಿದ್ದೀನಿ. ನಾವಿವತ್ತು ಗುರುರಾಜ್ ಕರ್ಜಗಿ ಸರ್ ಅವರ ಮಾತುಗಳನ್ನು ಕೇಳಬೇಕು ಅಂತ ನಾನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಬರೋನಿರಲಿಲ್ಲ. ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಅವರ ಮಾತುಗಳನ್ನು ಕೇಳಬೇಕು ಅಂತೇಳಿ ನಾನು ಇವತ್ತು ಈ ವೇದಿಕೆಗೆ ಬಂದಿದ್ದೀನಿ. ಈಗಾಗಲೇ ನಮ್ಮ ಶಾಲೆಯು ಕಳೆದ 4-5 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಒಂದು ಸಾಮಾನ್ಯವಾದಂತಹ ಶಿಕ್ಷಣ ಸಂಸ್ಥೆಯಾಗಿ ಕಟ್ಟಿ ಬೆಳೆಸುವಂಥ ಪ್ರಯತ್ನದಲ್ಲಿ ನಾವು ಹಲವು ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರು ಮಧ್ಯೆಯೂ ಸಹ ಪ್ರತಿ ವರ್ಷ ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲಿ ಒಂದು ಹೊಸ ಶಾಲೆಗಳನ್ನು ಉದ್ಭವ ಆಗ್ತಾನೆ ಇರ್ತವೆ. ಅಂಥದ್ರ ಮಧ್ಯೆಯೂ ಸಹ ನಾವು ಸಹ ಈ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಂದು ಮಕ್ಕಳಲ್ಲಿ ಶಿಸ್ತನ್ನು ಕಲಿಸಿ ಆ ಶಿಸ್ತಿನ ಮುಖಾಂತರ ಈ ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಈ ಸಂಸ್ಥೆ ಮುಂದಿನ ದಿನಗಳಲ್ಲೂ ಸಹ ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಲು ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡಂಥ ಎಲ್ಲ ಪೋಷಕರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭ ಕೋರೋದಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಜರುದ್ದೀನ್ ಸರ್ ಅವರಿಗೆ ಧನ್ಯವಾದಗಳು ಹೇಳಬೇಕು. ನೋಡಿ, ಪೊಲೀಸರ ಸಮಯ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅಂದರೆ ಅವ್ರು ಎಲ್ಲೋದ್ರೂ ಅವ್ರ ಕರ್ತವ್ಯವನ್ನು ಮರೆಯೋದಿಲ್ಲ ಅನ್ನೋದಕ್ಕೆ ಡ್ರಗ್ ಅಭಿಯಾನ ನಡೀತಾ ಇದೆ. ನಮ್ಮ ಶಾಲೆಯಲ್ಲೂ ಸಹ ಕಾರ್ಯಕ್ರಮವನ್ನು ಮಾಡಿದ್ರು. ಅವರು ಯೂನಿಫಾರ್ಮ್ ಅಲ್ಲಿ ಇರ್ಲಿ ಇಲ್ದಿರೋ ಹೋಗ್ಲಿ ಪೊಲೀಸರು ಅವರ ಸಮಯ ಪ್ರಜ್ಞೆಯನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಈ ವೇದಿಕೆಯಲ್ಲೂ ಸಹ ಅಂತಾರಾಷ್ಟ್ರೀಯ ಏನು ಡ್ರಗ್ ಅಭಿಯಾನ ಇದೆಯಲ್ಲ ಆ ಅಭಿಯಾನವನ್ನ ನಿಮ್ಮ ಶಾಲೆಯಲ್ಲೂ ತೊಡಗಿಸ್ಕೋಬೇಕು ಮಕ್ಕಳು ಅಂತೇಳಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇವತ್ತು ತಮ್ಮ ಸಮಯ ಪ್ರಜ್ಞೆಯನ್ನು ಈ ವೇದಿಕೆಯನ್ನು ಸಹ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಈ ರೀತಿಯಾದಂಥ ಸಮಾಜದ ಮಕ್ಕಳ ಭವಿಷ್ಯದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಅವರು ಇವತ್ತು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ವಿದ್ಯಾರ್ಥಿಗಳಿಗೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ತಿದ್ದಾರೆ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು. ಹಾಗೆ ವಿವಿಧ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ್ದು ಹೀಗೆ. School captain carrying the school flag high with pride, symbolizing the honor, values and visions of fight against leaders. These young leaders are blessed not only by authority but by example, inspiring their peers in service. Now Martin's Martin Gohers are the four contingents of house. First comes the Pass House, marching with confidence and bring them is the Fire House, representing the remarkable precision and enthusiasm. That confidence and unity embody the true essence of leadership. Upholding the values Ruby House, whose energy, commitment and incapable coordination demonstrates the values of courage and passion. Bringing up the rear is Emerald House, marching with dignity and pride. Their disciplined formation reflects integrity. Applauding our student council and house contingents for this outstanding display of discipline.
I am studying in second standard A section. I am from Tapal House. Today I am speaking about ancient Takshashila University. It was oldest university learning center of the world. It was in India, now it is on Pakistan. Medicine, learning, writing and others. Different places students came to here learning. Mukya Padani taught with loving and care. Teachers, knowledge is power and we love learning. Thank you. I belong to Sapphire House. I welcome you all. Today I am Gula University. It is established by King Dharmapala of Pala dynasty in the 8th century. It is located at Antichak in present-day Bihar. It was one of the most important guests, parents, teachers and my dear friends. Today I am Subhranshu of grade 5 going to explain our board display on Vallabhi University, one of the greatest ancient universities of India. Vallabhi University was located in Vallabhipur in Gujarat. Vallabhi University. It was known for its beautiful buildings and peaceful learning environment. This university is known for its ancient library. It contains thousands of palm leaf manuscripts and valuable books, making it an important center of knowledge. Here students learn many subjects such as commerce, mathematics, Buddhism, law. This university is not only a place where students earn degrees. It is a place where students which produce scholars who spread knowledge across the country. Let us take inspiration from Vallabhi University by being curious, disciplined and eager to learn. The Great Nalan. Why we call it as great? Because it is said that Ekam Samayam Bhagavan Nalandayam Viharati Pavasi Kambhavani, which tells that it is a place where Lord Buddha himself used to come and sit for read and meditate. This is a place where Zhuangzi, a philosopher during 7th century, came across traveling 16,000 kilometers away to gain knowledge. It was a great university like Ratnaganja, Ratnodhadi and Ratnasej. Desha Suttu Kosha Odu. People from China, Japan, Indonesia, Sri Lanka, Tibet and other different parts of the world used to come to India for gaining knowledge. You don't believe that Nalanda had an entrance exam as preliminary exam in Sanskrit language. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಮಕ್ಕಳಲ್ಲಿ ಬರೀ ಮಾರ್ಕ್ಸ್ ಕೊಡೋದು, ಡಿಗ್ರಿ ಕೊಡೋದು ಮುಖ್ಯ ಅಲ್ಲ, ಅದ್ರ ಜೊತೆ ಮೌಲ್ಯ ಕೊಡಬೇಕು, ಶಿಸ್ತು ಕೊಡಬೇಕು ಅಂತ. ಇವತ್ತಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಕಳಿಗೆ ಜವಾಬ್ದಾರಿ ವಹಿಸಿ 4 ಮನೆಗಳನ್ನು ಹೌಸ್ ಹಾರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ನನಗೆ ಕಂಡದ್ದು ಅಂದರೆ ಮಕ್ಕಳ ಶಿಸ್ತಿನ ಜೊತೆಗೆ ಶಿಕ್ಷಕರ ಪರಿಶ್ರಮ ಕಾಣಿಸ್ತೈತಿ. ಎಷ್ಟೊಂದು ಪರಿಶ್ರಮ ಮಾಡಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಮಾತಾಡೋದು ನೋಡಬೇಕಾಯಿತು ಸ್ಟೇಜ್ ಮೇಲೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಬುದ್ಧರು ಮಾತಾಡೋಕೆ ಹೆದರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮಕ್ಕಳು. ಅದರಿಂದ ಮಕ್ಕಳಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ ಇಲ್ಲಿ ಓದಿದರೆ ಅಂತ. ನನಗೆ ತುಂಬ ಸಂತೋಷ ಆಗಿರೋದಂದರೆ ದೊಡ್ಡಯ್ಯನವರ ಕನಸು, ದೊಡ್ಡ ಶಾಲೆ ಮಾಡಬೇಕು ವೈಟ್ ಅಕಾಡೆಮಿ ಅಂತ. ಆ ಕನಸನ್ನು ನಾವು ಸೇರಿಕೊಂಡಿದ್ದೀವಿ. ಈಗ ನಮಗೊಂಚೂರು ಅನುಭವ ಇದೆ. ಅದೆಲ್ಲವನ್ನು ಸೇರಿಸ್ಕೊಂಡು ನನ್ನ ಪ್ರಕಾರ ಇನ್ನು 2-3 ವರ್ಷದೊಳಗೆ ಈ ಶಾಲೆ ಬಹುಶಃ ಈ ಭಾಗದಲ್ಲಿ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠ ಶಾಲೆ ಆಗೋದು ಒಂದು ಯಾವುದೂ ಸಂಶಯ ಇಲ್ಲ, ಖಂಡಿತ ಆಗುತ್ತೆ. ಅದಕ್ಕೆ ನಾವು 3 ಕೆಲಸ ಮಾಡಬೇಕಾಗತ್ತೆ. ಒಂದು, ಶಿಕ್ಷಕರನ್ನು ತಯಾರು ಮಾಡೋದು, ಮಕ್ಕಳಲ್ಲಿ ಮೌಲ್ಯ ಮೂಡಿಸೋದು, ಇನ್ನೊಂದು ಭಾಳ ಮುಖ್ಯವಾಗಿ ಮಾಡಬೇಕಾದದ್ದು ಪಾಲಕರಲ್ಲಿ ಜವಾಬ್ದಾರಿ ತರಬೇಕು. ಈಗ ಪಾಲಕರು ತುಂಬ ಕಷ್ಟ ಆಗಿದೆ ಮಕ್ಕಳನ್ನು ಬೆಳೆಸೋದು. ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಪಾಲಕರಿಗೆ ತರಬೇತಿಗಳನ್ನು ಕೊಡಬೇಕು. ಪ್ರತಿ ವರ್ಷವೂ ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಮಕ್ಕಳಿಂದ ಚುನಾವಣೆಯನ್ನು ನಡೆಸಿ ಅವರಿಗೆ ಯಾರು ನಾಯಕರಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವತಂತ್ರ ಈ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರಿಗೆ ಯಾರು
ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಬೇಕು, ಯಾರು ಸ್ಕೂಲ್ನ ಶಿಸ್ತಿನ ಕ್ಯಾಪ್ಟನ್ ಆಗಬೇಕು, ಯಾರು ಬೇರೆ ಬೇರೆ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಯ್ಕೆಯನ್ನು ಮಕ್ಕಳಿಗೆ ಕೊಟ್ಟು ಅವರೇ ಆಯ್ಕೆ ಮಾಡ್ಕೊಳ್ಳೋದು ಮಕ್ಕಳಿಗೆ ನಾವು ಇವತ್ತು ಜವಾಬ್ದಾರಿ ನೀಡುವಂಥ ಒಂದು ಕಾರ್ಯಕ್ರಮ ಇದೆ. ನಮ್ಮ ಜೊತೆ ವೈಟ್ ಅಕಾಡೆಮಿಗೆ ಏನು ಹ್ಯಾಕ್ಟ್ ಅಂತ ಒಂದು ಸಂಸ್ಥೆ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ಈ ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ. ಅದರ ಮುಖ್ಯಸ್ಥರಾದಂಥ ಶ್ರೀಯುತ ಗುರುರಾಜ್ ಕರ್ಜಗಿ ಅವರು ನಮ್ಮ ಜೊತೆ ಬಂದು ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿಕೊಡ್ತಾ ಇರತಕ್ಕಂಥದ್ದು ಬಹುಶಃ ಬೇರೆ ಈ ತಾಲೂಕಿನ ಬೇರೆ ಯಾವುದಾದ್ರೂ ಸಂಸ್ಥೆಗೆ ಆ ಭಾಗ್ಯ ಇದೆಯೋ ಇಲ್ಲೋ ಅಷ್ಟರ ಮಟ್ಟಿಗೆ ಅವರ ಅನುಭವವನ್ನು ನಮ್ಮ ಶಾಲೆಗೆ ಇವತ್ತು ದಾರೆ ಎರಿತಾ ಇದ್ದಾರೆ. ಹೌದು, ವಿದ್ಯಾರ್ಥಿಗಳು ಎಂದಾಕ್ಷಣ ಅವರಿಗೆ ಕೇವಲ ಪಠ್ಯಗಳಲ್ಲಿರುವಂತಹ ಆ ಒಂದು ವಿಷಯಗಳನ್ನು ಬೋಧಿಸೋದಷ್ಟೇ ಅಲ್ಲ, ವಿದ್ಯಾರ್ಥಿ ದಿಸೆಯಿಂದಲೇ ಆ ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿ ಬರಬೇಕು ಎನ್ನುವಂಥ ಈ ರೀತಿಯಾದಂಥ ಇನ್ವೆಸ್ಟರ್ ಕಾರ್ಯಕ್ರಮಗಳು ನಡೀಬೇಕು, ಜವಾಬ್ದಾರಿಗಳನ್ನು ನೀಡಬೇಕು, ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು. ಕೇವಲ ವಿದ್ಯಾರ್ಥಿಗಳು ಅಂದಾಕ್ಷಣ ಅವರು ಕೇವಲ ಪಾಠಗಳನ್ನು ಕೇಳಿಸ್ಕೊಂಡು ಹೋಗ್ಬೇಕು ಅಂತಲ್ಲ, ಭವಿಷ್ಯದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನವಾಗುವಂತಹ ಈ ರೀತಿಯಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಖಂಡಿತವಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತಹ ಒಂದು ಕಾರ್ಯಕ್ರಮವನ್ನ ಇನ್ವೆಸ್ಟರ್ ಸೆರೆಮನಿ ಕಾರ್ಯಕ್ರಮವನ್ನ ನಾಯಕತ್ವ ಬೆಳೆಸುವ ಕಾರ್ಯಕ್ರಮವನ್ನ ಆನೇಕಲ್ ದೊಡ್ಡಯ್ಯ ನೇತೃತ್ವದ ವೈಟ್ ಅಕಾಡೆಮಿಯಲ್ಲಿ ಹಮ್ಮಿಕೊಂಡು ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.